ಹಾಯ್ ಹೆಲ್ತಿ ಕುಕ್ ರೆಸಿಪಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಬೀನ್ಸ್ ಪಲ್ಯದೊಂದಿಗೆ ಬಂದಿದ್ದೇನೆ. ಕ್ವಿಕ್ ಬೀನ್ಸ್ ಪಲ್ಯ ಇದು. ನಾವೀಗ ನೋಡ್ತಾ ಇದ್ದಾಗೆ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಮೊದಲು ಬೀನ್ಸ್ ತಗೊಳ್ಳಿ, ಅದರ 2 ಭಾಗವನ್ನು ಹಾಗೆ ಕಟ್ ಮಾಡ್ತಾ ಹೋಗಿ ನಂತರದಲ್ಲಿ ತೊಳೀರಿ, ಚೆನ್ನಾಗಿ ತೊಳಿಬೇಕು. ಹೀಗೆ ಕಟ್ ಮಾಡಿದ ನಂತರ ಇದೇ ನೋಡಿ, ಇದೇ ತೂತು ಪಾತ್ರೆಗೆ ಹಾಕಿ ಒಂದು 3-4 ಸಲ ಬೀನ್ಸನ್ನು ಕೈಯಲ್ಲಿ ಚೆನ್ನಾಗಿ ಹಿಂಡಿ ತೊಳೀರಿ. ಆಮೇಲೆ ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಬೇಕು. ಯಾಕಂದರೆ ಕೆಲವರಿಗೆ ಬೀನ್ಸ್ ಪಲ್ಯ ದೊಡ್ಡ ಪೀಸ್ ಬೇಕಾಗುತ್ತೆ. ಊರ ಕಡೆ ಎಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಾರೆ. ಇನ್ನು ಕೇರಳ ಆ ಕಡೆ ಹೋದರೆ ಚಿಕ್ಕದಾಗಿ ತುಂಬ ತರಿಯಾಗಿ ಕಟ್ ಮಾಡ್ತಾರೆ. ನಮ್ಮ ಈ ಕಡೆ ಬಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾರೆ. ಹಾಗೆ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಬೋದು. ಈಗ ತೊಳೆದಾಯಿತು. ಈಗ ಅದನ್ನು ಬೀನ್ಸನ್ನು ನಾನೀಗ ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೇನೆ. ಇದರಲ್ಲಿ ಒಂದು 300 ಗ್ರಾಮ್ಸ್ ಬೀನ್ಸ್ ತಗೊಂಡಿದ್ದೇನೆ. ಯಾಕಂದರೆ ನಾವು ತರಕಾರಿಲಿ ಖರ್ಚಿದೆ, ಆದರೆ ಬಹಳವಾಗಿ ಖರ್ಚಾಗೋದಿಲ್ಲ. ಹಾಗಾಗಿ ನಾನು 300 ಗ್ರಾಮ್ ಅಷ್ಟೇ ತಗೊಂಡು ಬಂದಿದ್ದೇನೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿದ ನಂತರ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನೂ ಕೂಡ ಕಟ್ ಮಾಡಬೇಕು. ಈರುಳ್ಳಿ ಮತ್ತು ಖಾರ ಕಮ್ಮಿ ಇರೋ ಹಸಿಮೆಣಸಿನ್ಕಾಯಿ ತಗೊಳ್ಬೇಕು. ಖಾರ ಕಮ್ಮಿ ಇರೋದಂದರೆ ಒಳ್ಳೆ ಸ್ಮೆಲ್ ಇರುತ್ತೆ ಹಸಿಮೆಣಸಿನ್ಕಾಯಿಗೆ. ಅದೊಂದು 3-4 ಹಸಿಮೆಣಸಿನ್ಕಾಯಿ ತಗೊಂಡು ಎಲ್ಲ ಕಟ್ ಮಾಡಿ ಒಟ್ಟಿಗೆ ಹಾಕಿ, ಏನು ತೊಂದರೆ ಇಲ್ಲ. ಮೊದಲೇ ಎಣ್ಣೆಗೆ ಹಾಕಬೇಕು ಹಾಗೆಲ್ಲ ಇಲ್ಲ, ಎಲ್ಲ ಒಟ್ಟಿಗೆ ಹಾಕಿದ್ದನ್ನು ಮೊದಲೇ ಎಣ್ಣೆಗೆ ಹಾಕಿದ್ದನ್ನು ಎಲ್ಲ ಒಂದೇ ಟೇಸ್ಟ್ ಬರುತ್ತೆ. ಹಾಗಾಗಿ ಈಗ ನಾನೆಲ್ಲವನ್ನು ಒಟ್ಟಿಗೆ ಹಾಕಿ ಇವಾಗ ಹೇಗೆ ನಿಮಗೊಂದು 5 ನಿಮಿಷದಲ್ಲಿ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನಾವು ಪ್ರತಿಯೊಂದು ಪಲ್ಯ ಮಾಡುವಾಗಲೂ ಹೈ ಫ್ಲೇಮಲ್ಲಿ ಇಡೋದಕ್ಕಿಂತ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗಲೇ ನಮಗೆ ಬೇಗ ಅಡುಗೆಗಳಾಗುತ್ತೆ. ಅದರಲ್ಲೂ ಪಲ್ಯ ಬೇಗ ಮುಗಿದು ಹೋಗೋದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ. ಈಗ ಒಂದು ಬಾಣಲಿ ಬಿಸಿ ಮಾಡಿದ ಮೇಲೆ ಒಂದು 1.5ರಿಂದ 2 ಸ್ಪೂನಷ್ಟು ಎಣ್ಣೆ ಹಾಕಿ, ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಸಿಡಿಸಿ, ಕರಿಬೇವು ಹಾಕುವಾಗಿದ್ದರೆ ಈಗಲೂ ಹಾಕ್ಬೋದು, ಆಮೇಲೆ ಹಾಕ್ಬೋದು. ಆಮೇಲೆ ಹಾಕಿದರೆ ಒಳ್ಳೆ ಹಸಿರಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೂಡ ಹಾಗೆ ಇರ್ತದೆ. ಹಾಗಾಗಿ ನಿಮಗೆ ಯಾವುದು ಇಷ್ಟ ಹಾಕಿ. ಕೆಲವರು ಒಗ್ಗರಣೆಗೆ ಕರಿಬೇವು ಹಾಕಿಬಿಡ್ತಾರೆ. ಈಗ ನಾನು ಫುಲ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆ ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ಮಧ್ಯದಲ್ಲಿ ಬಂದು 2 ಸಲ ನಾವು ಈಗ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಅಷ್ಟರೊಳಗೆ ನಮ್ಗೆ ಏನೇನು ಕೆಲಸ ಇದೆ ಮಾಡ್ಬೋದು, ಅಥವಾ TV ನೋಡ್ತಾ ಇರ್ಬೋದು. ನಮ್ಮ ಬೀನ್ಸ್ ಪಲ್ಯ ರೆಡಿ ಆಯ್ತು. ಇವಾಗ ಈಗ ಸ್ವಲ್ಪ ತೆಂಗಿನ ತುರಿ ಹಾಕಿದೆ ನಾನು. ಹಾಗೆ ಒಂದು 2-3 ಬೆಳ್ಳುಳ್ಳಿ ಹೆಸರು ಕೂಡ ಗುದ್ದಿ ಹಾಕಿದ್ದೇನೆ. ಅಷ್ಟರಲ್ಲಿ ನಮ್ಮ ಬೀನ್ಸ್ ಪಲ್ಯ ರೆಡಿ ಆಯಿತು. ನೋಡಿ, ನಾನು ಕೊನೆಯಲ್ಲಿ ಕರಿಬೇವು ಹಾಕಿರೋದು. ಅದು ಒಳ್ಳೆ ಗ್ರೀನ್ ಆಗಿರುತ್ತಲ್ವ, ಆಗ ನೋಡಲಿಕ್ಕೂ ಚೆಂದ ಇರುತ್ತೆ ಮತ್ತು ನಮ್ಗೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ತುಂಬ ಬೇಯಬಾರ್ದು. ಈ ಒಗ್ಗರಣೆ ಸೊಪ್ಪು ಲೆಕ್ಕಕ್ಕಿಂತ ಜಾಸ್ತಿ ಬೇಯಬಾರ್ದು. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ತೊಳೆದ ಮೇಲೆ ತರಕಾರಿ ಕಟ್ ಮಾಡಿ ಚೆನ್ನಾಗಿರುತ್ತೆ. ನಾನು ಪ್ರತಿ ಸಲ ಹೇಳ್ತೇನೆ, ಮೊದಲಿಂದ ಹಾಗೆ ಮಾಡೋದು. ತೊಳೆದ ಮೇಲೆ ತರಕಾರಿಯನ್ನು ಕಟ್ ಮಾಡೋದು. ಅದರಲ್ಲಿ ಮೊದಲು ಹಾಳಾಗಿರೋದನ್ನೆಲ್ಲ ತೆಗಿಬೇಕು. ಯಾವುದಾದ್ರೂ 1-2 ಹಾಳಾಗಿರುತ್ತಲ್ಲ, ಅದೆಲ್ಲ ತೆಗೆದು ಹುಡುಕಿ ಅದನ್ನೆಲ್ಲ ಚೆನ್ನಾಗಿರೋ ಬೀನ್ಸನ್ನು ತಗೊಂಡು ಆಮೇಲೆ 2 ಸೈಡ್ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಪಲ್ಯ ಮಾಡಿ. ಕಟ್ ಮಾಡಿದ ಮೇಲೆ ತೊಳಿಬಾರ್ದು. ಹಾಗೆ ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಬೀನ್ಸ್ ಪಲ್ಯ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಇದು ಗಂಜಿಗೆ, ರಸಮನ್ನಕ್ಕೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟಾಟಾ ಬಾಯ್.